ಅಂದ್ರೆ ನಿಮ್ಮ ಪ್ರಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಬೇಕಾ ಬೇಡವಾ? ನೋಡಿ, ನಾನು ಸಾಮಾನ್ಯ ವ್ಯಕ್ತಿಯಾಗಿ ಏನಾದರೂ ಬೆನಿಫಿಟ್ ನಮಗೆ ಸಿಗತ್ತೆ ಅಂದರೆ ನಾವಿಲ್ಲ ಅಂತ ಹೇಳ್ತೀವಿ, ಅಂದರೆ ಬೇಡ ಅಂತ ಹೇಳಲ್ಲ, ಬೇಕು ಅಂತೀವಿ, ಬೆನಿಫಿಟ್ ಬೇಕು ಅಂತೀವಿ. ಆದರೆ ಆರ್ಥಿಕ ತಜ್ಞನಾಗಿ ನಾನು ನೋಡಿದ್ರೆ ಅದು ಮೊದಲು ಇಂಪ್ಲಿಮೆಂಟ್ ಮಾಡಿದ್ದೇ ತಪ್ಪು, ಇನ್ನು ಮುಂದುವರಿಸಬಾರ್ದು. ದೇಶದ ಹಿತಾಸಕ್ತಿಗೋಸ್ಕರ ಕಾಂಗ್ರೆಸ್ ಗೌರ್ಮೆಂಟ್ ಅಂದ್ರೆ ದಂಗೆ ಹೇಳುವಂತ ಸಾಧ್ಯತೆ ಇರುತ್ತೆ. ನೀವು ಆರಂಭದಲ್ಲಿ ರುಚಿ ತೋರಿಸಿ ಅದನ್ನೇ ನಾನು ಹೇಳ್ತೀನಿ, ಸಾಮಾನ್ಯ ವ್ಯಕ್ತಿಗಳ ಇದರಲ್ಲಿ ಮಾತಾಡಬೇಕು ಅಂದ್ರೆ ಬೇಕು. ಆದರೆ ಆರ್ಥಿಕತೆ ದೃಷ್ಟಿಯಿಂದ ದೇಶವನ್ನು ಮುಂದಿಟ್ಕೊಂಡು ದೇಶ ಉದ್ಧಾರ ಆಗಬೇಕು, ದೇಶದ ಆರ್ಥಿಕತೆ ಚೆನ್ನಾಗಿರ್ಬೇಕು, ದೇಶ ಇದ್ರೆ ನಾವು ಅನ್ನುವಂಥ ಮನಸ್ಥಿತಿಯಿಂದ ನಾನು ಉತ್ತರ ಕೊಡಬೇಕು ಅಂತಂದ್ರೆ ಬೇಡ ಅಂತ. ಆದರೆ ಬೇಡ ಅಂತ ಹೇಳಿದ ತಕ್ಷಣ ನೀವು ಹೇಳಿದ ಹಾಗೆ ದಂಗೆ ಹೇಳ್ಬಹುದಾದಂಥ ಚಾನ್ಸಸ್ ಇರುತ್ತೆ. ಆದರೆ ಏನು ಕೊಡ್ತಿದ್ದಾರೆ ಈಗ ಇವ್ರು ಕೊಡ್ತಿರೋದಾದ್ರೂ ಏನು? ಕರೆಂಟ್ ಬಿಲ್ ಬರ್ತಾ ಇಲ್ಲ, ಹೆಣ್ಮಕ್ಳಿಗೆ ಹೆಂಗಸರಿಗೆ ಬಸ್ಸಲ್ಲಿ ಫ್ರೀ ಇದೆ. ಎರಡೇ ಮುಖ್ಯವಾಗಿ ನಡೀತಿರೋದು. ಈ 5 ಗ್ಯಾರಂಟಿ ಸ್ಕೀಮ್ ಏನೇನು ಅವ್ರು ಹೇಳಿದ್ರು ಅದು 5ರಲ್ಲೂ ಎರಡೇ ಕರೆಕ್ಟಾಗಿ ನಡೀತಿರೋದು. ಯಾವುದು? ಒಂದು 200 ಯೂನಿಟ್ಗಿಂತ ಕಮ್ಮಿ ಇರುವಂಥ ಬಿಲ್ಗಳು ಬರ್ತಾ ಇಲ್ಲ. ಶಕ್ತಿ ಯೋಜನೆ. ಶಕ್ತಿ ಯೋಜನೆಗೆ ಎಲ್ಲಿ ಕ್ರೆಡಿಟ್ ಆಗ್ತಾ ಇದೆ ಕರೆಕ್ಟಾಗಿ? ಪ್ರತಿ ತಿಂಗಳು ಆಗ್ತಾ ಇದೆ ಕರೆಕ್ಟಾಗಿ ಕ್ರೆಡಿಟು? ಇಲ್ಲ. ಯಾವಾಗಲೂ ಒಂದು ಸತಿ ಮೀಟಿಂಗ್ ಮಾಡ್ತಾರೆ, ಒಂದಷ್ಟು ಜನ ಆಗಿದ ತಕ್ಷಣ 1-2 ತಿಂಗಳು ಕೊಡ್ತಾರೆ, ಪುನಃ ಇನ್ನೊಂದು 4 ತಿಂಗಳು ಉಳಿಸ್ತಾರೆ, ಆಮೇಲೆ ಪುನಃ ಗಲಾಟೆ ಮಾಡಿದ್ರೆ 2 ತಿಂಗಳು ಕೊಟ್ಟು ಕಣ್ಣೊರೆಸ್ದ ಹಾಗೆ ಮಾಡ್ತಾರೆ. ಸೊ ಶಕ್ತಿ ಯೋಜನೆ ಏನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳಲ್ಲ. ಇವೆಲ್ಲ ಮಾಡಿದಾಗ ಸುಮಾರು 53 ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಅಂದಾಜು ಮಾಡಿತ್ತು ಸರ್ಕಾರ. 53 ಸಾವಿರ ಕೋಟಿ ಆಗತ್ತೆ ಅಂತ. 53 ಸಾವಿರ ಕೋಟಿನೂ ಸಾಲನೇ. ಮನೆಯಲ್ಲಿ ಮಕ್ಕಳಿಗೆ ತಂದೆ ಸಾಲ ಮಾಡಿ ಚಾಕ್ಲೇಟ್ ತಂದುಕೊಡೋವಂಥ ದರದ್ದು ಏನಿದೆ? ಮನೆಯಲ್ಲಿ ಅನ್ನ ಇರಬೇಕಾದ್ರೆ ಮಗು ಜೀವನನೂ ಹಾಳು ಮಾಡ್ತಾ ಇದ್ದೀವಿ, ಮನೆ ಆರ್ಥಿಕ ಪರಿಸ್ಥಿತಿನೂ ಹಾಳು ಮಾಡ್ತಾ ಇದ್ದೀವಿ. ಹೌದಾ ಇಲ್ವೋ? ಈಗ ಎಚ್ಚೆತ್ಕೊಳ್ಬೇಕಾಗಿರೋರು ಯಾರು? ಈಗ ಜನ ಎಚ್ಚೆತ್ಕೋಬೇಕು.